ಇನ್ನು ಇದೆಲ್ಲದರ ಬೆನ್ನಲ್ಲೇ ಈ ಹಿಂದೆ ಪಾಕ್ ಪರ ಘೋಷಣೆ ಕೂಗಿದ್ದಂತಹ ಬಿಜೆಪಿ ಮುಖಂಡನನ್ನ ಕೂಡ ಈಗ ವಶಕ್ಕೆ ಪಡೆಯಲಾಗಿದೆ. ಈ ಹಿಂದೆ ಪಾಕ್ ಪರ ಘೋಷಣೆ ಕೂಗಿದ್ದಂತಹ ಬಿಜೆಪಿ ಮುಖಂಡ ಆತನನ್ನ ಕೂಡ ಈಗ ವಶಕ್ಕೆ ಪಡೆದಿದ್ದಾರೆ. 2022ರಲ್ಲಿ ಮಂಡ್ಯದಲ್ಲಿ ಬಿಜೆಪಿ ಮುಖಂಡ ಒಬ್ಬ ಪಾಕ್ ಪರ ಘೋಷಣೆಯನ್ನ ಕೂಗಿದ್ದ. ಬಿಜೆಪಿ ಮುಖಂಡ ರವಿ ವಿರುದ್ಧ ಈಗ ಕಾಂಗ್ರೆಸ್ ಕೂಡ ದೂರನ್ನ ದಾಖಲಿಸಿತ್ತು. ಅದನ್ನು ಆಧರಿಸಿ ಈಗ ಮಂಡ್ಯದ ಪಶ್ಚಿಮ ಪೊಲೀಸ್ ಠಾಣೆಯಲ್ಲಿ ಏನು ದೂರನ್ನ ಕೊಡಲಾಗಿತ್ತು ಅದನ್ನು ಆಧರಿಸಿ ಒಬ್ಬನನ್ನ ಈಗ ಅರೆಸ್ಟ್ ಮಾಡಿದ್ದಾರೆ. ಕೈ ಕಾರ್ಯಕರ್ತ ಹನಿಂಬಾಡಿ ಕುಮಾರ್ ಅನ್ನೋರು ದೂರನ್ನ ಕೊಟ್ಟಿದ್ರು, ಕಂಪ್ಲೇಂಟ್ ಕೊಟ್ಟಿದ್ರು. ಸೊ ಈ ಕಂಪ್ಲೇಂಟ್ ದಾಖಲು ಬೆನ್ನಲ್ಲೇ ಬಿಜೆಪಿ ಕಾರ್ಯಕರ್ತ ರವಿಯನ್ನ ಈಗ ವಶಕ್ಕೆ ಪಡೆಯಲಾಗಿದೆ. 2022ರಲ್ಲಿ ಪಾಕ್ ವಿದೇಶಾಂಗ ಸಚಿವನ ವಿರುದ್ಧ ಪ್ರತಿಭಟನೆಯನ್ನ ನಡೆಸ್ತಾ ಇದ್ರು. ಆ ಸಂದರ್ಭದಲ್ಲಿ ಬಾಯ್ತಪ್ಪಿ ಈತ ಪಾಕ್ ಪರ ಘೋಷಣೆಯನ್ನ ಕೂಗಿದ್ದಂತಹ ಒಂದು ವಿಡಿಯೋ ಕೂಡ ಸಾಕಷ್ಟು ವೈರಲ್ ಆಗಿತ್ತು. ನೋಡಿ, ಈ ಒಂದು ದೃಶ್ಯದಲ್ಲಿ ಪಕ್ಕದಲ್ಲಿ ನೋಡ್ತಾ ಇದ್ರೆ 2022ರಲ್ಲಿ ಪಾಕ್ ಪರ ಘೋಷಣೆ ಕೂಗಿದ್ದಂತಹ ಬಿಜೆಪಿ ಕಾರ್ಯಕರ್ತ ಆತ ತಕ್ಷಣಕ್ಕೆ ಪಾಕಿಸ್ತಾನ್ ಜಿಂದಾಬಾದ್ ಅಂತ ಹೇಳಿದ ತಕ್ಷಣಕ್ಕೆ ಅಲ್ಲಿದ್ದಂತಹ ಮತ್ತೊಬ್ಬ ಕಾರ್ಯಕರ್ತ ಆತನ ಬಾಯಿಯನ್ನ ಮುಚ್ಚಿಸ್ತಾನೆ. ಇದೊಂದು ಹಳೆ ವಿಡಿಯೋ. ಸೊ ಈಗ ಈ ಹಳೆಯ ವಿಡಿಯೋವನ್ನ ಮತ್ತೆ ಪೋಸ್ಟ್ ಮಾಡಿ 2022 2 ವರ್ಷದ ಹಿಂದಿನ ಒಂದು ವಿಡಿಯೋವನ್ನ ಪೋಸ್ಟ್ ಮಾಡಿ ಕಾಂಗ್ರೆಸ್ ಈಗಾಗಲೇ ದೂರನ್ನ ದಾಖಲು ಮಾಡಿತ್ತು. ಅದರಂತೆ ಈಗ ಬಿಜೆಪಿ ಕಾರ್ಯಕರ್ತ ರವಿಯನ್ನ ಈಗ ಅರೆಸ್ಟ್ ಮಾಡಿದ್ದಾರೆ. ಸೊ ಬಿಜೆಪಿ ಕಾರ್ಯಕರ್ತನನ್ನ ಈಗಾಗಲೇ ವಶಕ್ಕೆ ಪಡೆದಿದ್ದಾರೆ. ಹಾಗಾಗಿ ಕೆಲವೊಂದಷ್ಟು ಜನ ಬಿಜೆಪಿ ಮುಖಂಡರು ಕೂಡ ಸ್ಟೇಷನ್ಗೆ ತೆರಳಿದ್ರು. ರವಿಯನ್ನ ಈಗ ಏನು ಖಾಕಿ ವಶಕ್ಕೆ ಪಡೆಯಲಾಗಿದೆ. ಇದನ್ನ ಖಂಡಿಸಿ ಬಿಜೆಪಿಯವರು ಕೂಡ ಒಂದಷ್ಟು ಮಾತುಗಳನ್ನ ವ್ಯಕ್ತಪಡಿಸಿದೆ. ಸುಮ್ಮನೆ ದ್ವೇಷದ ರಾಜಕಾರಣವನ್ನ ಕಾಂಗ್ರೆಸ್ ಮಾಡ್ತಾ ಇದೆ ಅಂತಲೂ ಕೂಡ ಆರೋಪ ಮಾಡಿದೆ ಬಿಜೆಪಿ.